ಬುರ್ಡೆ ಗ್ಯಾಂಗ್ ಧರ್ಮದ್ರೋಹಿಗಳು ಒಬ್ಬೊಬ್ಬರಾಗಿ ಎಸ್ಐಟಿ ಬಲೆಗೆ ಬೀಳ್ತಾ ಇದ್ದಾರೆ. ಇದೀಗ ಪ್ರದೀಪ್ ಗೌಡ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಸೌಜನ್ಯ ಮಾವ ವಿಠಲ ಗೌಡನ ಆಪ್ತ ಪ್ರದೀಪ್ ಗೌಡ ಕೋರ್ಟ್ಗೆ ಹಾಜರಾಗಿದ್ದಾನೆ. ಬಂಗ್ಲೆಗುಡ್ಡೆಯಲ್ಲಿ ಬುರುಡೆ ತಂದಿದ್ದ ಸೌಜನ್ಯ ಮಾವ ವಿಠಲ್ ಗೌಡನಿಗೆ ಈತ ಸಾಥ್ ನೀಡಿದ್ದ. ವಿಠಲ್ ಗೌಡ ಜೊತೆಯಲ್ಲಿ ಬಂಗ್ಲೆಗುಡ್ಡೆಗೆ ಬುರುಡೆ ತಗೊಂಡು ಬರೋದಕ್ಕೆ ಪ್ರದೀಪ್ ಗೌಡ ಕೂಡ ತೆರಳಿದ್ದ. ಬೆಳ್ತಂಗಡಿ ಕೋರ್ಟ್ನಲ್ಲಿ BNS 183 ಅಡಿ ಪ್ರದೀಪ್ ಗೌಡನ ಹೇಳಿಕೆಯನ್ನು ದಾಖಲು ಮಾಡಲಾಗ್ತಾ ಇದೆ. ಬುರುಡೆ ಗ್ಯಾಂಗ್ ಧರ್ಮದ್ರೋಹಿಗಳು ಒಬ್ಬೊಬ್ಬರಾಗಿ SIT ಬಲೆಗೆ ಬೀಳ್ತಾ ಇದ್ದಾರೆ. ನೋಡಿ, ಬುರುಡೆ ತಗೊಂಡು ಬರಬೇಕಾದ್ರೆ ವಿಠಲ ಗೌಡನಿಗೆ ಪ್ರದೀಪ್ ಗೌಡ ಸಹಾಯವನ್ನ ಮಾಡಿದ್ದ, ಡ್ರೈವಿಂಗ್ ಕೆಲಸ ಮಾಡಿದ್ದ, ಕ್ಯಾಮ್ರಾ ಕೆಲಸ ಮಾಡಿದ್ದ. ವಿಠಲ ಗೌಡನ ಆಪ್ತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಲ್ಲಿ ಅವನ ಫುಟೇಜ್ ಅನ್ನ ಕೂಡ ನೀವು ನೋಡ್ಬೋದು, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ವಿಜುವಲ್ಸ್. ಆತನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. SIT ಖಡಕ್ ತನಿಖೆಯಿಂದ ಬುರುಡೆ ಗ್ಯಾಂಗ್ಗೆ ದಿನ ಸಂಕಷ್ಟ ಎದುರಾಗ್ತಾನೇ ಇದೆ. ಈ ಮಧ್ಯೆ ಜೈಲು ಪಾಲಾಗಿರುವ ಮಾಸ್ಕ್ ಮ್ಯಾನ್ ಬುರುಡೆ ಮ್ಯಾನ್ ಚಿನ್ನಯ್ಯ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಜೈಲಿನಲ್ಲಿರುವ ಚಿನ್ನಯ್ಯನ ಜಾಮೀನು ಅರ್ಜಿ ವಿಚಾರಣೆ ಮುಕ್ತಾಯ ಆಗಿದೆ. ಚಿನ್ನಯ್ಯ ಜಾಮೀನು ಅರ್ಜಿಯ ಆದೇಶವನ್ನ ಸೆಪ್ಟೆಂಬರ್ 16ಕ್ಕೆ ಕಾಯ್ದಿರಿಸಲಾಗಿದೆ. ಈ ಮಧ್ಯೆ ಬಂಗ್ಲೆಗುಡ್ಡೆಯಲ್ಲಿ ಹಲವು ಅಸ್ಥಿಪಂಜರಗಳು ಸಿಕ್ಕಿವೆ ಅಂತ ವಿಠಲ್ ಗೌಡ ಹೇಳಿದಾನೆ. ಸಿಕ್ಕಿರುವ ಅಸ್ಥಿಪಂಜರದಲ್ಲಿ ಒಂದು ಚಿಕ್ಕ ಮಗುದು ಅಂತ ಹೇಳಲಾಗ್ತಾ ಇದೆ. ಎಸ್ ಸರಿ, ನಾವು ಈ ಬುರುಡೆ ಪ್ರಕರಣದಲ್ಲಿ SIT ಖಡಕ್ ಆಗಿ ತನಿಖೆಯನ್ನು ನಡೆಸ್ತಾ ಇದೆ. ಒಬ್ಬೊಬ್ಬರಾಗಿ SITಯ ಬಲೆಗೆ ಬೀಳ್ತಾ ಇದ್ದಾರೆ. ಇವತ್ತು ವಿಠಲ ಗೌಡನ ಆಪ್ತ ಪ್ರದೀಪ್ ಗೌಡನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಒಂದ್ ಕಡೆ ಚಿನ್ನಯ್ಯನ ಜಾಮೀನು ಅರ್ಜಿಯನ್ನ ಸೆಪ್ಟೆಂಬರ್ 16ಕ್ಕೆ ಕಾಯ್ದಿರಿಸಲಾಗಿದೆ. ಇದೆಲ್ಲದರ ಮಧ್ಯೆ ಬಂಗ್ಲೆಗುಡ್ಡೆಯಲ್ಲಿ ಹಲವಾರು ಅಸ್ಥಿಪಂಜರಗಳು ಸಿಕ್ಕಿದ್ವು ಅನ್ನುವಂಥ ಹೇಳಿಕೆ, ಜೊತೆಗೆ ಅದರಲ್ಲಿ ಒಂದು ಮಗುದು ಅನ್ನುವಂಥ ಮಾಹಿತಿ. ಸರ್, ಏನು ಹೇಳ್ತೀರಿ? ಸಿಂಧೂರ, ಪುನಃ ಒಂದು ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ಅಂತ ರೀತಿಯಲ್ಲಿ ಮಾತಾಡಲಾಗ್ತಾ ಇದೆ. ಇವತ್ತು ಪುನಃ ಎಲ್ಲೋ ತಿರ್ಪೋಕಿ ಟೀಮ್ ಅಂತ ನಾವು ಏನು ಹೇಳ್ತೀವಲ್ಲ, ಆ ತಿರ್ಪೋಕಿ ಟೀಮ್ ಮತ್ತು ಆ ಯೂಟ್ಯೂಬರ್ಗಳು ಮತ್ತು ಆ ಒಂದು ಟ್ರೋಲ್ ಪೇಜಸ್ಗಳೆಲ್ಲ ಇದ್ದಾವಲ್ಲ, ಇವತ್ತು ಸ್ವಲ್ಪ ಜೀವ ಬಂದಿದೆ. ನಿನ್ನೆಯಿಂದ ಸ್ವಲ್ಪ ಈ ಸತ್ತು ಹೋದ ಗಿಡಕ್ಕೆ ನೀರು ಹಾಕಿದ್ರು ಎಲ್ಲೋ ಒಂದು ಚಿಗುರು ಹೊಡಿತಾ ಇದೆ ಅನ್ನುವ ಆಸೆ ಈ ತಿರ್ಪೋಕಿ ಗ್ಯಾಂಗಿಗೆ ಬಂದಂಗಿದೆ. ವೆರಿ ಕ್ಲಿಯರ್. ಈ ಇಶ್ಯೂಸನ್ನು ನಾವು ಡೇ 1ನಿಂದ ಯಾವಾಗ ಸಮೀರ್ ವಿಡಿಯೋ ಬಿಡ್ತಾನೆ ಅಲ್ಲಿಂದನೂ ಇಲ್ಲಿಯವರೆಗೆ ನಾವು ಫಾಲೋಅಪ್ ಮಾಡ್ತಾನೆ ಇದ್ದೀವಿ. ಬಿಡಿ, ಸಮೀಕ್ಷೆ ಸೌಜನ್ಯ ಸ್ಟೋರಿ ಬಿಟ್ಟುಬಿಟ್ರೇನು ತಲೆಬುರುಡೆಗೆ ಸ್ಟೋರಿ ಬಂದಾಗಲೂ ನಾವು ರಿವೀಲ್ ಮಾಡಿದ್ವಿ ಯಾವ ರೀತಿಯ ಒಂದು ಸಹಜ ಸ್ಥಿತಿ ಅಂದರೆ ವಸ್ತುಸ್ಥಿತಿ ಇತ್ತು, ಅಲ್ಲಿ ಹೇಗಿತ್ತು, ಈ ಬುರುಡೆಗಳು ಎಲ್ಲಿದ್ದವು ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ವಿ. ಟಿಲ್ ನಾವು ಯಾವುದೇ ಒಂದು ನಾವು ಮಾಡಿದ ರಿಪೋರ್ಟ್ಗಳು ರಾಂಗ್ ಆಗಿಲ್ಲ ಅಥವಾ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ದಾರಿ ತಪ್ಪಿ ಹೋಗಿಲ್ಲ. ಓಕೆ, ಈಗ ನಿನ್ನೆಯಿಂದ ಶುರುವಾದಂತಹ ಕೆಲವರಲ್ಲಿ ಕಳವಳ ಶುರುವಾಗಿದೆ. ಈ ಧರ್ಮದ ವಿಜಯದಲ್ಲಿ ರಭಸದಲ್ಲಿ ಹೊರಟಿದಾರಲ್ಲ, ನಾನು ಎಲ್ರಿಗೆ ಹೇಳ್ತಾ ಇದ್ದೆ, ಸ್ವಲ್ಪ SIT ರಿಪೋರ್ಟ್ ಬರಲಿ, ಸ್ವಲ್ಪ ವೆಯ್ಟ್ ಮಾಡಿ, ಧರ್ಮ ವಿಜಯ ಮಾಡುವ. ಓಕೆ, ಮುಂದು ಅಂತ ತೋರಿಸ್ಕೊಳ್ಳಿಕ್ಕೆ ಧರ್ಮ ವಿಜಯ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ, ದಾರಿ ತಪ್ಪಿಸಬೇಡಿ ಅಂತ ಹೇಳ್ತಾ ಇದ್ದೆ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಖುಷಿ ಏನಿದ್ದಂದರೆ, ಮುಂಚೆ ಮಹೇಶ್ ತಿಮ್ಮರೋಡಿಯ ಒಟ್ಟಿಗೆ ಇದ್ದು ಈ ತಿರ್ಪೋಕಿ ಗ್ಯಾಂಗ್ ಒಟ್ಟಿಗೆ ಇದ್ದವರೂ ಕೂಡ ಇವತ್ತು ಧರ್ಮ ವಿಜಯದಲ್ಲಿ ತಾವು ಕೂಡ ಮುಂದೆ ಬರ್ತಾ ಇರೋದು ಸಂತೋಷದ ಸಂಗತಿ. ನಮಗೆಲ್ಲ ಕನ್ವರ್ಷನ್ ಆಗಿದೆ ಅಂತ ಹೇಳ್ಬೋದು. ಆ ಕಡೆಯಿಂದ ಈ ಕಡೆಗೆ ಈಗ ಹಾರ ಮಾಲೆ ತುರಾಯಿಯಲ್ಲಿ ಅವರು ಕೂಡ ಬರ್ತಾರೆ ಅಂದರೆ ನಮಗೊಂದು ರೀತಿಯ ಖುಷಿ. ಏನಂದರೆ ಆ ಕಡೆಯಿಂದ ಅಟ್ಲೀಸ್ಟ್ ಈಗಲಾದರೂ ನಿಮ್ಮ ಆ ಸೆಗಣಿ ತುಂಬಿದ ತಲೆಯಲ್ಲಿ ಏನಾದರೂ ಸ್ವಲ್ಪ ಆದರೂ ದೇವ್ರು ಇಟ್ಟ ಅಲ್ಲ ಅನ್ನುವ ಒಂದು ಖುಷಿ ನಮಗೆ. ಅದರ ಬಗ್ಗೆ ಮತ್ತೆ ಮಾತಾಡುವ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್ ಆಫ್ ತಲೆಬುರುಡೆ. ಈಗ ನೀವೊಂದು ಕ್ವಶನ್ ಆನ್ಸರ್ ಇದನ್ನು ಹೇಳಿದ್ರಿ, ವಾಕ್ಯ ಹೇಳಿದ್ರಿ, ಅಸ್ಥಿ ಪಂಜರ ಅಂತ. ಸಾರಿ, ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ. ಅಲ್ಲಿ 5ರಿಂದ 6 ತಲೆಬುರುಡೆಗಳು ಸಿಕ್ಕಿದ್ದಾವೆ. ಅದರಲ್ಲಿ ಒಂದು ಚಿಕ್ಕ ಮಗುವಿನ ತಲೆಬುರುಡೆ ಸಿಕ್ಕಿದೆ. ಅದರ ಒಟ್ಟಿಗೆ ಈ ಬ್ಲ್ಯಾಕ್ ಮ್ಯಾಜಿಕ್, ನಾವೇನು ಮಾಟ ಮಂತ್ರ ಅಂತ ಇಲ್ಲೆಲ್ಲ ಮಾತಾಡ್ತೀವಲ್ಲ, ಅದಕ್ಕೆ ಉಪಯೋಗಿಸುವಂಥ ಉಪಕರಣಗಳು ಸಿಕ್ಕಿದ್ದಾವೆ. 1-2 ಪ್ಯಾಂಟ್ ಸಿಕ್ಕಿದ್ದಾವೆ, ಒಂದು ಶೂಸ್ ಸಿಕ್ಕಿದೆ, ಅದರ ಒಟ್ಟಿಗೆ ಒಂದು ಊರುಗೋಲು ಸಿಕ್ಕಿದೆ, ಅದರ ಒಟ್ಟಿಗೆ ಒಂದು RC ಬುಕ್ಕೂ SIT ಅವರಿಗೆ ಸಿಕ್ಕಿದೆ ಅನ್ನುವ ಮಾಹಿತಿ. ಅಂದರೆ ಆ RC ಬುಕ್ಕಿನ ಜಾಡು ಹಿಡಿದಂಥ ಹೋದ SITಗೆ ಅದು ಎಲ್ಲೋ ಹಾಸನದಲ್ಲಿರುವಂತಹ ಒಂದು ವಿಲೇಜ್ಗೆ ಹೋಗಿದೆ. ಈಗ ವಿಠಲಗೌಡನ ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ಇದೇ ರೀತಿಯ ಹಲವು ಕಡೆ ಇಂಥದ್ದು ಒಂದು ನಡೆದಿದೆ,
ನಾನು ತೋರಿಸ್ಕೊಡ್ತೀನಿ ಅನ್ನೋದು. ಈ ಪಾಯಿಂಟ್, ಯಾವ ಪಾಯಿಂಟಲ್ಲಿ ತಲೆಬುರುಡೆ ಸಿಕ್ಕಿದೆ ಅನ್ನುವ ಪಾಯಿಂಟ್ ಇದೆ ಅಲ್ವಾ, ಅದು ವಿಠ್ಠಲಗೌಡ ತಾನು ಆ ಮೊದಲ ತಲೆಬುರುಡೆ ಯಾವುದು ಚಿನ್ನಯ್ಯ ತಗೊಂಡು ಬಂದ ಆ ತಲೆಬುರುಡೆಯನ್ನು ಅಲ್ಲಿಂದ ತಂದು ಕೊಟ್ಟಿದ್ದೀನಿ ಅಂತ ಕನ್ಫೆಸ್ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ರಲ್ಲಿ ಇದ್ದಂತಹ ತಲೆಬುರುಡೆ ಇದ್ದಂತಹ ಪ್ಲೇಸ್. ಅದೇ ಪ್ಲೇಸಲ್ಲಿ ಈ ಗಾಂಪ ಅಂತ ನಾವು ಏನು ಹೇಳ್ತೀವಲ್ವ, ಮಂಗಳೂರಿನ ದಟ್ ಕುಡ್ಲಾ ರಾಂಪೇಜ್ ಇದೆಯಲ್ಲ, ಅವನು ಹೋಗಿ ವಿಡಿಯೋ ಮಾಡಿದಂತಹ ಪ್ಲೇಸ್ ಅದು. ಆ ಪ್ಲೇಸಲ್ಲಿ ಈಗ ಜಯಂತಿ ಹೇಳ್ತಾನೆ ನನಗೆ ಮಟ್ಟಣ್ಣವರು ತಂದು ಕೊಟ್ಟರು ಅಂತ. ಮಟ್ಟಣ್ಣವರು ಬಾಯಿ ಬಿಡ್ತಾನೆ, ಅಲ್ಲಿ ಇದು ನನಗೆ ವಿಠ್ಠಲಗೌಡ ತಂದು ಕೊಟ್ಟ ಅಂತ. ವಿಠ್ಠಲಗೌಡ ತಂದು ಕೊಟ್ಟಿದ್ದು ಎಲ್ಲಿ ಅಂತ ಕೇಳಿದ್ರೆ ಆ ಜಾಗವನ್ನು ಮಹಾಜಾರು ಮಾಡ್ತಾರೆ. ಆ ಜಾಗದಲ್ಲಿ ಮಹಾಜಾರು ಮಾಡುವಾಗ ಅಕ್ಕಪಕ್ಕದಲ್ಲೂ ಕೂಡ ಹಲವು ತಲೆಬುರುಡೆಗಳು ಸಿಕ್ಕಿದ್ದಾವೆ. ನಾವು ಫಾರ್ ಆಲ್ ಯುವರ್ ಇನ್ಫಾರ್ಮೇಷನ್, SIT ಈ ತಲೆಬುರುಡೆಯ ಎಲ್ಲಿಂದ ಬಂತು, ಮೇಲ್ಗಡೆ ಇರುವ ತಲೆಬುರುಡೆಗಳು ಯಾವುದು ಯಾರ್ದು ಅಂತ ಕೇಳುವಂಥ SIT ಅಲ್ಲ. ಈ SIT ಇರುವುದು ಭೂಮಿಯಲ್ಲಿ ನಾನು ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದನ್ನು ಅಗೆದು ಹಾಕಿದ್ದು ಉಗ್ದಾಕಿದ್ದೀನಿ ಅದರಲ್ಲೆಲ್ಲ, ಅದನ್ನು ಎತ್ತಿ ಕೊಡ್ತೀನಿ ಅಂತ ಏನು SIT ಮಾಡಿದ್ದಾರೆ, ಅದರ ಇನ್ಕ್ವೈರಿಯನ್ನು SIT ಮಾಡ್ತಾ ಇದೆ. ಆ ಷಡ್ಯಂತ್ರದ ಹಿಂದಿನ ಏನು ಇದಿದೆ ಅಲ್ವಾ, ಇನ್ಕ್ವೈರಿ ಇದೆ ಅಲ್ವಾ, ಅದರಲ್ಲಿ ಗೊತ್ತಾಗಿದೆ ಇದು ತಲೆಬುರುಡೆ ಯಾವುದೇ ತಲೆಬುರುಡೆಯನ್ನು ಎತ್ಕೊಂಡು ಬಂದಿಲ್ಲ. ಇದು 1.5 yearsಲ್ಲಿ ಕಟ್ಟಿದಂತಹ ಸ್ಟೋರಿ, ಇದು ಸ್ಕ್ರಿಪ್ಟೆಡು, ಇದು ಮೂಲತಃ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗಡೆಯವರ ಮೇಲೆ ಮಾಡಿದಂತಹ ಷಡ್ಯಂತ್ರ, ಹಿಂದೂ ಧರ್ಮದ ಮೇಲೆ ಇರುವಂತಹ ಷಡ್ಯಂತ್ರ. SIT ಈಸ್ ಆಲ್ಮೋಸ್ಟ್ ಕನ್ಫರ್ಮ್ಡ್ ಮಾತ್ರ ಅಲ್ಲ, ಕನ್ಫರ್ಮ್ ಮಾಡುವುದಕ್ಕಾಗಿ ಅವನನ್ನು ಕನ್ಫರ್ಮ್ ಆದ ಮೇಲೆ ಅವನನ್ನು ಅರೆಸ್ಟ್ ಮಾಡಲಾಗಿದೆ. ಈಗ ಈ ಪ್ರದೀಪ್ ಗೌಡ ಯಾರು, ಇವತ್ತಿನ ಯಾವುದು 183 ಸ್ಟೇಟ್ಮೆಂಟ್ ಆಸ್ ಪರ್ BNS ಆ್ಯಕ್ಟ್ ಮಾಡ್ತಾ ಇರುವಂತಹ ಪ್ರದೀಪ್ ಗೌಡ ಯಾರು? ಪ್ರದೀಪ್ ಗೌಡ ವಿಠ್ಠಲಗೌಡನ ಕಾರ್ ಡ್ರೈವರ್ ಆಗಿರ್ತಾನೆ. ಅವನು ಕೂಡ ಈ ಬುರುಡೆ ತಗೊಂಡು ಹೋಗುವಾಗ ಅಲ್ಲಿ ಹೋಗಿರ್ತಾನೆ. ಅಲ್ಲಿ ಅದನ್ನು ವಿಡಿಯೋಗ್ರಾಫ್ ಮಾಡ್ಕೊಂಡಿದ್ದಂತಹ ಪ್ರದೀಪ್ ಗೌಡ ಅವನು ಈಗ ಇದಕ್ಕೆ ವಿಟ್ನೆಸ್, ಅಂದರೆ 164 ಸ್ಟೇಟ್ಮೆಂಟ್ ಆದ ಮೇಲೆ ಅವನು ಇದಕ್ಕೆ ವಿಟ್ನೆಸ್ ಆಗ್ತಾನೆ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ಈಗ ಚಿನ್ನಯ್ಯನ 164 ಸ್ಟೇಟ್ಮೆಂಟ್ ಮಾಡಬೇಕಂತ SIT ರೆಡಿಯಾಗಿದೆ. ಇವತ್ತು ನಾಳೆಯ ಒಳಗಡೆ ಚಿನ್ನಯ್ಯನ ಇನ್ನೊಂದು 164 ಸ್ಟೇಟ್ಮೆಂಟ್, ಅಂದರೆ ಈ ತಲೆಬುರುಡೆಯನ್ನು ನನಗೆ ಇಲ್ಲಿಂದಲೇ ತಂದುಕೊಟ್ಟವರು, ಇವರೇ ತಂದುಕೊಟ್ಟವರು ಅನ್ನುವ ಸ್ಟೇಟ್ಮೆಂಟ್ ಕೂಡ ಆದ ನಂತರ ಪ್ರೊಸೀಜರ್ ಸ್ಟಾರ್ಟ್. ಅದರ ನಂತರ ಕ್ಯೂ ಸ್ಟಾರ್ಟ್ಸ್. ಇದರಲ್ಲಿ ಯಾರನ್ನಾದರೂ ಒಬ್ಬರನ್ನು, ಅಂದರೆ ಇಷ್ಟು ಜನ ಇದ್ದಾರೆ, ಇದಕ್ಕೆ ನಾಳೆ ಯಾರನ್ನಾದರೂ ಒಬ್ಬರನ್ನು ಎವಿಡೆನ್ಸ್ಗಳಾಗಿ ವಿಟ್ನೆಸ್ ಆಗಿ ಮಾಡ್ಕೋಬೋದು, ಅಪ್ರೂವರ್ ಆಗಿ ಮಾಡ್ಕೊಬೋದು. ಅದರಲ್ಲಿ ಇವರನ್ನು ಯಾರನ್ನು ಮಾಡ್ಕೊಬೇಕು ಅನ್ನೋದನ್ನು SIT ನಾಳೆ ಥಿಂಕ್ ಮಾಡ್ಬೋದು. ಈಗ ನೀವು ದರ್ಶನ್ ಕೇಸಲ್ಲಿ ನೋಡಿದರೆ ಚಿಕ್ಕಣ್ಣ ಇರಲಿ, ಇನ್ನಿತರ ಕೆಲವರನ್ನು ದರ್ಶನ್ ಫ್ರೆಂಡ್ಗಳನ್ನೇ 164 ಸ್ಟೇಟ್ಮೆಂಟ್ ಮಾಡ್ಕೊಳ್ಳಲಾಯಿತು. ಅವರನ್ನು ಎಲ್ಲ ಅಪ್ರೂವರ್ಗಳನ್ನು ಮಾಡ್ಕೊಂಡಾಗಿತ್ತು. ಅವರು ನಾಳೆ ವಿಟ್ನೆಸಸ್ಗಳಾಗ್ತಾರೆ ಕೋರ್ಟಲ್ಲಿ. ಮ್ಯಾಜಿಸ್ಟ್ರೇಟ್ ಎದುರುಗಡೆ ಮಾಡಿದ ಸ್ಟೇಟ್ಮೆಂಟ್ BNS 180 ಪ್ರಕಾರ ಏನಾದರೂ ವಿಟ್ನೆಸಸ್ಗಳಾದರೆ ಅವರು ಹಿಂದೆ ಬರುವಂಗಿಲ್ಲ ಅನ್ನೋದು ಗೊತ್ತಿದ್ದ ಕಾರಣ ನಾಳೆ ಇನ್ನು 1-2 ದಿನಗಳಲ್ಲಿ SIT ಇವರಲ್ಲಿ ಯಾರನ್ನಾದರೂ ಒಬ್ಬನನ್ನು ಅಪ್ರೂವರ್ ಆಗಿ ತಗೊಂಡು ಅವನನ್ನು 164 ಸ್ಟೇಟ್ಮೆಂಟನ್ನು ಕರ್ಕೊಂಡೋಗಿ ಮಾಡಬಹುದು. ತದನಂತರದ ಪ್ರೊಸೀಜರ್ ನಾನು ಹೇಳ್ತೀನಿ. ತದನಂತರದ ಪ್ರೊಸೀಜರ್ ಏನಿದೆ ಅಂದರೆ ಗೊತ್ತಿದೆಯಲ್ಲ ನಿಮಗೆ, ತಿಮ್ಮರೋಡಿಯವರೇ ಹೇಳಿದ್ದಾರೆ, ಬೆಡ್ ರೆಡಿಯಾಗಿದೆ, ಜೈಲು ರೆಡಿಯಾಗಿದೆ, ಅಡಿಗೆ ಪಾತ್ರೆ ಸಾಮಾನು ರೆಡಿಯಾಗಿದೆ, ಕುಕ್ಕು ರೆಡಿಯಾಗಿದೆ. ಹೌದು, ರೆಡಿಯಾಗಿದೆ. ಅದಕ್ಕೂ ಇವರು ಆಲ್ಮೋಸ್ಟ್ ಮೆಂಟಲಿ ರೆಡಿ ಆಗಿದ್ದಾರೆ ಅನ್ನೋದು ಒಂದಾದರೆ, ಇನ್ನೊಂದು ಕಡೆ ಈ ತಲೆಬುರುಡೆಗಳು ಯಾವುದು ಅನ್ನೋದನ್ನು ನೀವು ಹಲವು ಕಡೆ ಧರ್ಮಸ್ಥಳದಲ್ಲಿ ಇಂತಹ ರೀತಿಯ ತಲೆಬುರುಡೆಗಳು ಸಿಕ್ಕಿದ್ದಾವೆ ನೋಡಿ. ಇಲ್ಲಿ ವೆರಿ ಕ್ಲಿಯರ್, ಅಸ್ಥಿ ಪಂಜರಗಳ ಒಟ್ಟಿಗೆ ತಲೆಬುರುಡೆಗಳು ಅಲ್ಲಿ ಏನಾದರೂ ಸಿಕ್ಕಿದ್ರೆ ದಟ್ ಕುಡ್ ಹ್ಯಾವ್ ಈ ಕೇಸನ್ನು ಇನ್ನೊಂದು ಕಡೆಯ ಲೀಡ್ಗೆ ತಗೊಂಡೋಗ್ತಾ ಇತ್ತು. ಫುಲ್ಲಾಗಿ ಅಸ್ಥಿ ಪಂಜರಗಳು ಸಿಕ್ಕಿದ್ದರೆ ಅಥವಾ ಅಲ್ಲಿ ಏನಾದರೂ ಫುಲ್ ಬಾಡಿಗಳು ಸಿಕ್ಕಿದರೆ ಮೇ ಬಿ ಅದು ವೆದರ್ ಸೂಸೈಡಾ ಅಥವಾ ಅದು ಏನು ಮರ್ಡ್ರಾ, ಅದು ಯಾವ ರೀತಿಯ ಏನು ಕೊಲೆಗಳು ಅನ್ನುವ ಒಂದು ಪತ್ತೆ ಹಚ್ಚಲಿಕ್ಕೆ ಶುರು ಆಗ್ತಾ ಇತ್ತು. ಆದರೆ ಇಲ್ಲಿ ಯಾವುದೇ ಅಸ್ಥಿ ಪಂಜರಗಳು ಸಿಗದೆ ಇಲ್ಲಿ ಖಾಲಿ ತಲೆಬುರುಡೆಗಳು ಸಿಕ್ಕಿದ್ರಿಂದ ಇದನ್ನು ಆಲ್ಮೋಸ್ಟು ಈಗ ಇನ್ಕ್ವೈರಿ ಆಗುವಾಗ ಇದು ಒಂದು ರೀತಿಯ ವಾಮಾಚಾರಕ್ಕಾಗಿ ಬಳಸಲಾಗ್ತಾ ಇತ್ತು. ಇಲ್ಲಿದೆ ವಾಮಾಚಾರ ಮಾಡುವ ಎಲ್ಲ ಸಲಕರಣೆಗಳು, ರೀತಿಯ ಪದ್ಧತಿಗಳು ಅಲ್ಲಿ ಆಚರಿಸಲಾಗಿತ್ತು. ಇದು ಒಂದು ವಾಮಾಚಾರಕ್ಕೆ ತಲೆಬುರುಡೆಗಳನ್ನು ಎಲ್ಲಿಂದಲೋ ತಂದು ಅಥವಾ ಧರ್ಮಸ್ಥಳದಲ್ಲಿ ಅಗೆದು ಹಾಕಿದಂತಹ ಏನು ತಲೆಬುರುಡೆಗಳು UDR ಮೂಲಕ 279 ತಲೆಬುರುಡೆಗಳಿತ್ತಲ್ಲ, ಅಲ್ಲಿಂದ ಅದನ್ನು ಎತ್ಕೊಂಡು ಹೋಗಿ ಅದನ್ನು ಅಲ್ಲಿ
ಒಂದು ರೀತಿಯ ವಾಮಾಚಾರಕ್ಕೆ ಬಳಸಲಾಗ್ತಾ ಇತ್ತು ಅನ್ನೋದನ್ನು ಈಗ ಒಂದು ರೀತಿಯ ಒಂದು ಕನ್ಕ್ಲೂಷನ್ಗೆ ಬರುವಂತಹ ಸ್ಥಿತಿ ಇದೆ. ನಂಬರ್ 1. ಯಾಕೆ ಇಲ್ಲಿ ಈ ರೀತಿಯ ಅಗೋರಿ ಸಿಸ್ಟಮ್ಗಳು ನಡೀತಾ ಇದ್ವಾ ಅಂದರೆ, ಆ ಕಡೆ ನೇತ್ರಾವತಿ, ಈ ಕಡೆ ಶಿವನ ಟೆಂಪಲ್ ಅಂದರೆ ಮಂಜುನಾಥ, ನಾಥ ದೇವಾಲಯ. ನೀವು ನೋಡ್ತೀರಿ, ಮಂಜುನಾಥ ಅಂದರೆ ಶಿವನಲ್ಲಿ ನಾಥ ಅಂತ ಹೇಳಿದರೆ ನಿಮಗಿನ್ನೂ ಗೊತ್ತಿದೆ. ಆ ಒಂದು ರೀತಿಯ ಶಿವ ಮಂಜುನಾಥನೇ ಅಲ್ಲಿ ಇರುವುದರಿಂದ ಈ ಅಗೋರಿಗಳು ಅಥವಾ ಸಿದ್ಧಿ ಪುರುಷರು ಅಥವಾ ಈ ವಾಮಾಚಾರ ಮಾಡುವವರು ಇಂತಹ ಒಂದು ನದಿ ಮತ್ತು ಇಂತಹ ಒಂದು ಶಿವನ ಪ್ಲೇಸ್ ಇರೋದ್ರಿಂದ ಅಲ್ಲಿಯ ಕಾಡುಗಳನ್ನು ಉಪಯೋಗಿಸಿ ಅಲ್ಲಿ ವಾಮಾಚಾರವನ್ನು ಮಾಡುವಂತಹ ಅಥವಾ ಇನ್ನಿತರ ಅಗೋರಿ ತಂತ್ರಗಳನ್ನು ಮಾಡುವಂತಹ ಒಂದು ಕ್ರಿಯೆಯನ್ನು ಅಲ್ಲಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಬಲವಾದ ಸಾಕ್ಷಿ SITಗೆ ಸಿಕ್ಕಿದೆ. ದಿಸ್ ಈಸ್ ವಾಟ್. ಈಗ ಏನು ಈ ತಿರುಪೋಕಿ ಟೀಮ್ ಸಂಭ್ರಮಿಸುವಂತಹ ಟೈಮ್ ಅಲ್ಲ ಇದು, ನಿಮಗೆ ಟೈಮೂ ಅಲ್ಲ. ಆ್ಯಂಡ್ ಇನ್ನೊಂದು ಕಡೆ, ಈ ಕಡೆ ವಿಜಯೋತ್ಸವ ಶುರುವಾದ ಕೂಡಲೇ ಆ ಕಡೆಯಿಂದ ಕೋತಿಗಳು ಈ ಕಡೆ ಹೆಂಗೆ ಟಕ 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 ಅಂತ ಹಾರ್ತಾವಲ್ಲ, ಈಗ ಏನಾದರೂ ಪುನಃ ಆ ಕಡೆ ಹಾರ್ಲಿಕ್ಕೆ ಶುರು ಮಾಡಬೇಡಿ, ಏನೋ ಸಿಕ್ತಪ್ಪ ಪುನಃ ಮಹೇಶನ ಟೀಮ್ಗೆ ಹೋಗುವ ಅಂತಲ್ಲ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಫಾರ್ ಮೀ ಸತ್ಯ ಹೊರಗಡೆ ಬರಬೇಕು. ಅದು ಯಾರಾದರೆ ಏನು, ನಾವಿಲ್ಲಿ ಕೂತ್ಕೊಂಡಿರೋದು ಸತ್ಯವನ್ನು ಮಾತಾಡಲಿಕ್ಕೆ ವಿನಃ ಯಾರ ಪರ ಯಾವ ವಿರೋಧವೂ ಅಲ್ಲ. ಸತ್ಯ ಹೊರಗಡೆ ಬರಬೇಕು, ವಸ್ತು ನಿಷ್ಠೆಯಿಂದ ವರದಿ ಮಾಡಬೇಕು. ಅದು ಧರ್ಮಸ್ಥಳ ಆಗಲಿ ಅಥವಾ ತಿಮರೋಡಿ ಆಗಲಿ, ಯಾರೇ ಸತ್ಯ ಇದ್ದರೂ ಅವರೊಟ್ಟಿಗೆ ನಾವು ನಿಂತ್ಕೊಳ್ತೀವಿ ಅನ್ನುವ ವಾಗ್ದಾನವನ್ನು ಮಾಡಿದ್ವಿ. ಅದರ ಪ್ರಕಾರ ನಾವು ಮಾಡಿದ ಎರಡೂ ಸ್ಟೋರಿಗಳಲ್ಲೂ ಕೂಡ, ಸೌಜನ್ಯನ ವಿಷಯದಲ್ಲೂ ಕೂಡ, ತಲೆಬುರುಡೆಯ ವಿಷಯದಲ್ಲೂ ಕೂಡ ಧರ್ಮಸ್ಥಳದ ಪಾತ್ರ ಇಲ್ಲ. ಇದರಲ್ಲಿ ಧರ್ಮಸ್ಥಳಕ್ಕೆ ಅನ್ಯಾಯ ಆಗ್ತಾ ಇದೆ. ಇದು ಟಾರ್ಗೆಟ್ ಧರ್ಮಸ್ಥಳದ ಅನ್ನೋದನ್ನು ಅರಿತ ನಂತರವೇ ನಾವು ಧರ್ಮಸ್ಥಳದೊಟ್ಟಿಗೆ, ದೇವರೊಟ್ಟಿಗೆ, ಪೂಜ್ಯರೊಟ್ಟಿಗೆ ನಿಂತ್ಕೊಂಡಿದ್ವಿ. ಸಪೋಸ್ ಅಲ್ಲೂ ತಪ್ಪಾಗಿದ್ರೆ, ಇನ್ಕ್ವೈರಿಯಲ್ಲಿ ನಾಳೆ SIT ಇನ್ಕ್ವೈರಿಯಲ್ಲಿ ಏನು ಅಲ್ಲಿಂದ ತಪ್ಪಾಗಿದ್ರೆ ಅವರ ವಿರುದ್ಧವೂ ನಾವು ಸ್ಟೋರಿ ಮಾಡಲು ಹಿಂಜರಿಯುವುದಿಲ್ಲ. ಆದರೆ ವಸ್ತುಸ್ಥಿತಿ ಇವತ್ತೂ ಕೂಡ ಧರ್ಮಸ್ಥಳದ ಪರವಾಗಿದೆ, ಸತ್ಯದ ಪರವಾಗಿದೆ, ಅಲ್ಲಿಯ ಮಂಜುನಾಥ ಅಣ್ಣಪ್ಪನ ಪರವಾಗಿದೆ ಅನ್ನುತ್ತಾ ಲೆಟ್ ಅಸ್ ವೆಯ್ಟ್ ಫಾರ್ ಎ ವೀಕ್. ಈ ವೀಕಲ್ಲಿ ನಿಮಗೆ ಒಂದು ನೆಕ್ಸ್ಟ್ 7 ಡೇಸಲ್ಲಿ ನಾವೆಲ್ಲರೂ ಕಣ್ಣು ತೆರೆಯುವಂತಹ ಕೆಲವು ಸ್ಟೋರಿಗಳು ಬರ್ಬೋದು. ಅಲ್ಲಿವರೆಗೆ ಸಮಾಧಾನದಿಂದ ವೆಯ್ಟ್ ಮಾಡಿ, ಟ್ರೋಲ್ ಆಗುವಷ್ಟು ತಮಾಷೆಗಳನ್ನು ಒಬ್ರಿಗೊಬ್ಬರು ಮಾಡಿಕೊಂಡು ಸತ್ಯ ಬರುವವರೆಗೆ ಕಾಯುವ.